ಮೇಡಮ್ ಇದ್ದಾರೆ, ಯತಿರಾಜ್ ಸರ್ ಇದ್ದಾರೆ, ಹನುಮಂತೇಗೌಡರು ಇದ್ದಾರೆ, ರಾಕೇಶ್ ಪೂಜಾರಿ ಇದ್ದಾರೆ, ಶಂಕನಾದ ಅಂಜನಪ್ಪ ಅವರಿದ್ದಾರೆ. ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ಸರ್. ಬಾಲರಾಜ್ ವಡೆ ಅವರಿದ್ದಾರೆ. ಇದರಲ್ಲಿ ಒಂದು ಕಾಮಿಡಿ, ಒಂದು ನನಗೆ ಮಾವನ ಕ್ಯಾರೆಕ್ಟರ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಅವ್ರ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಶೋಭರಾಜ್ ಅವರು ಒಂದು ಕ್ರೈಮ್ ಆಫೀಸರ್ ಆಗಿ ಮೇನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಾಗೇಂದ್ರ ಅವರು ಡಾಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಎಲ್ಲರೂ ಅವ್ರಿಗೆ ಪೊಲೀಸ್ ಕೊಡ್ತಾ ಇದ್ರು. ಒಂದು ಸಾರಿ ಬೇಡ, ಇದು ಹತ್ತಿದ್ರೆ ನಾನು ಮಾಡಲ್ಲ, ಬೇಕಾದ್ರೆ ನಿಮಗೆ ಫ್ರೀ ಆಗಿ ಬೇಕಾದ್ರೆ ಮಾಡ್ಕೊಡ್ತೀನಿ, ನನಗೆ ಬೇರೆ ಡಾಕ್ಟರ್ ಕ್ಯಾರೆಕ್ಟರ್ ಕೊಡಿ ಅಂತ ಹೇಳಿದ್ರು. ಅದಕ್ಕೆ ಅದು ಕೇಳ್ ಪಡ್ಕೊಂಡಿರೋದು ಹಂಗಿದ್ರೆ ನೀವೇ ಕೊಟ್ಟಿರೋದಲ್ಲ. ಈಗ ಜ್ಞಾಪಕಕ್ಕೆ ಬಂತು, ಹೇಳ್ತೀನಿ. ಆಕ್ಚುಲಿ ಯತಿರಾಜ್ ಅವರು ಹೇಳಿದ್ರು, ಈ ಥರ ಒಂದು ಪಾತ್ರ ಇದೆ, ಸಮರ್ಥ ಅಂತ ನಿರ್ದೇಶಕರು, ತುಮಕೂರಲ್ಲಿ ಶೂಟಿಂಗು ಅಂತ. ಖಂಡಿತ ಸರ್ ಬಂದು ಮಾಡ್ತೀನಿ ಅಂತ ಹೇಳಿದೆ. ನೀವೇನು ಮಾಡ್ತಾ ಇರೋದು? ನಾನು ಪೊಲೀಸು ಅಂದರು. ಅವರು ಹಬ್ಬ ಸದ್ಯ ನನಗೆ ಪೊಲೀಸ್ ಇಲ್ವಲ್ಲ ಸರ್, ಯಾವುದು ಅಂದರೆ ಒಂದು ಡಾಕ್ಟರ್ ಪಾತ್ರ ಅಂದರು. ಸದ್ಯ ಬರ್ತೀನಿ ಸರ್ ಅಂದ್ಬಿಟ್ಟು ಆರಾಮಾಗಿ ಬಂದು ಮಾಡಿದೆ ಸರ್. ಯತಿರಾಜ್ ಸರ್ ಆ್ಯಕ್ಚುಲಿ ರೆಫರ್ ಮಾಡಿದ್ರು. ಈ ಟೈಮಲ್ಲಿ ನೆನೆಸ್ಕೊಬೇಕು, ಯಾಕಂದರೆ ಯಾರು ನಮಗೆ ನೆನೆಸಿ ರೆಫರ್ ಮಾಡ್ತಾರಲ್ಲ ಅವ್ರನ್ನ ಖಂಡಿತ ನಾವು ನೆನೆಸ್ಕೊಳ್ಳೇಬೇಕಾಗುತ್ತೆ. ಅದಕ್ಕೆ ಸರ್ ಸಿನಿಮಾ ಜನ ಥಿಯೇಟ್ರ್ ಬರಬೇಕು ಅಂತಲೇ ಮಾಡಿರೋದು ಸರ್. ಯಾರು ಜನ ಥಿಯೇಟ್ರ್ ಬರ್ತಾ ಇಲ್ಲ ನಡುವೆ, ಕನ್ನಡ ಸಿನಿಮಾನ ನೋಡ್ತಾ ಇಲ್ಲ ಸರ್. ಸರ್ ಈ ಸಿನಿಮಾದ ನೋಡಿದ್ಮೇಲೆ ಎಲ್ಲರಿಗೂ ಅರ್ಥ ಆಗುತ್ತಿದೆ, ರೈತರ ಸಿನಿಮಾನ ಅಲ್ಲಿ ಬೇರೆ ಸಿನಿಮಾದ ಆರ್ ಸಿನಿಮಾನ ಅಂತ. ಸರ್ ಇದು ಸಸ್ಪೆನ್ಸ್ ಥ್ರಿಲ್ಲರ್, ಆರ್ ಅಲ್ಲ, ಇದು ರೈತರ ಬಗ್ಗೆ, ಮೇನ್ ಸಿನಿಮಾ ರೈತರ ಬಗ್ಗೆ. ನಾವು ಟ್ರೈಲರ್ ಆಗಿ ಎಲ್ಲೂ ನಾನು ಬಿಟ್ಕೊಟ್ಟಿಲ್ಲ, ಯಾಕೆಂದ್ರೆ ಜನ ಥಿಯೇಟ್ರಿಗೆ ಬಂದು ನೋಡಿದ್ರೆ ನೀವು ಹೇಳಿದ ಉತ್ತರ ಸಿಗುತ್ತೆ ಸರ್. ಸರ್ ಇದೊಂದು 30 days ಶೂಟ್ ಮಾಡಿದೆ ಸರ್. 30 days 35 days ಆಗಿದೆ ಸರ್. 4 ಸಾಂಗ್ ಇದೆ, 4 ಫೈಟ್ ಇದೆ. ಲೊಕೇಶನ್ ತುಮಕೂರು, ಬೆಂಗಳೂರು, ರಾಮನಗರ, ಹೊನ್ನಾವರ ಈ ಕಡೆ ಎಲ್ಲ ಶೂಟ್ ಮಾಡಿದ್ವಿ. ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ವರ್ಷ ಕಾಗೋ ಅಂತ. ಏನು ಸರ್? ಅತನಿಗೆ ಶೂಟಿಂಗ್ ಮಾಡಿಲ್ಲ ಸರ್, ಅತನಿಗೆ ಶೂಟಿಂಗ್ ಮಾಡಿಲ್ಲ. ನಾವು ಇಲ್ಲೇ ಎಲ್ಲ ಕಡೆ ಶೂಟ್ ಮಾಡಿದ್ವಿ, ಯಾಕೆಂದರೆ ಅತನಿಗೆ ಸಿಕ್ಕಾಪಟ್ಟೆ ದೂರ ಆಯಿತು ಸರ್, ಅದಕ್ಕೆ ಮಾಡೋಕ್ಕಾಗಿಲ್ಲ ಸರ್. ಅದು ಜನಗಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಕೊಡಬೇಕು. ನಾವು ಶೂಟಿಂಗ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ರೆ, ಯಾಕೆಂದರೆ ನಾವು ಅಲ್ಲಿ ಗಂಟೆ ಹೋಗಿ ನಾವು ಮಾಡ್ತಿರೋದು ಒಂದೇನೋ ಸ್ಮಾಲ್, ನಮ್ಮ ರೈತರು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಸರ್. ನಾವು ಅಲ್ಲೆಲ್ಲ ಹೋಗಿ ಶೂಟಿಂಗ್ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ, ಅದಕ್ಕೆ ಇಲ್ಲೇ ಮುಗಿಸಿದ್ದೀವಿ ಸರ್. ಎಲ್ಲ ರೈತರಿಗೂ ಸಂಬಂಧಪಟ್ಟ ಮೇಡಮ್ ಅತ್ತಣಿಲಿ ನಾವು ಸಿನಿಮಾದಲ್ಲಿ ಏನು ತೋರಿಸಿದಿನೋ ಅದು ಆ ಕಡೆ ಭಾಗ ಜಾಸ್ತಿ ನಡೀತಾ ಇದೆ. ರಿಯಾಲಿಟಿ ನಾವು ಸಿನಿಮಾದಲ್ಲಿ ತೋರಿಸಿದ್ದೀವಿ ಮೇಡಮ್, ಯಾಕೆಂದ್ರೆ ನಾವು ಪ್ಲಾನ್ ನಮಗೆ ಟೈಟ್ಲ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ನಾವು ಅಲ್ಲೇ ಜನ ಫುಲ್ ಟೋಟಲಿ ಕರ್ನಾಟಕ ಜನಗಳಿಗೆ, ರೈತರು ಎಲ್ಲ ಕಡೆಗಿದ್ದಾರೆ ಮೇಡಮ್. ಮಂಡ್ಯದಾಗಿಲ್ವಾ ರೈತರು, ಮೈಸೂರಾಗಿಲ್ವಾ, ತುಮಕೂರಾಗಿಲ್ವಾ, ಎಲ್ಲ ಕಡೆಗೂ ರೈತರಿದ್ದಾರೆ. ಹಂಗಂತ ಹೇಳ್ಬಿಟ್ಟು ಯಾವ್ದು ರೈತರು ಅಂತ ಹೇಳ್ತಾ ಇಲ್ವಲ್ಲ. ಈ ಭಾಷೆ ಈ ಸಿನಿಮಾದಾಗ ಇಲ್ಲ ಮೇಡಮ್, ಎಲ್ಲ ಟೋಟಲಿ ಒಂದೇ ಥರ ಇದೆ. ನಾನು ಬರೀ ಅತಣಿ ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡಿ, ಯಾಕೆಂದ್ರೆ ಎಲ್ರಿಗೂ ಇಷ್ಟ ಆಗ್ಬೇಕು ಸಿನಿಮಾ, ಎಲ್ಲರ ಮಾತ್ರ ನೋಡೋದಲ್ಲ, ಪ್ರತಿಯೊಬ್ಬರಿಗೂ ಇಷ್ಟ. ಯಾಕೆಂದ್ರೆ ರೈತ ಅಂದ್ರೆ ಒಂದೇ ಮೇಡಮ್, ಒಂದೇ ಥರನೇ ಬರೋದು, ಒಂದೇ ಥರ ಅಕ್ಕಿ ಬೆಳೆಯೋದು, ಒಂದೇ ಥರ ರಾಗಿ ಬೆಳೆಯೋದು. ರೈತ ಅಂದ್ರೆ ರೈತನೇ, ಬೇರೆ ಬೇರೆ ಏನಿರಲ್ವಲ್ಲ. ಇಲ್ಲ ಆ ಥರ ಏನಿಲ್ಲ, ಇದ್ರಾಗೆಲ್ಲ ಒಂದು ನಾರ್ಮಲ್ ಕನ್ನಡ. ಹೌದು, ಗೊತ್ತಾಯ್ತು ಸರ್, ನೀವು ಹೇಳ್ತಿರೋದು ನನಗೆ ಅರ್ಥ ಆಯ್ತು. ಹೌದೌದು, ನಿಜ. ಸಮರ್ಥ ಅವರೇ, ಅವ್ರು ಹೇಳ್ತಾ ಇರೋಂಥದ್ದು ಅಥಣಿ ಅಂತ ನೀವು ಟೈಟಲ್ ಇಟ್ಕೊಂಡ್ಮೇಲೆ ಯಾಕೆ ಆ ಟೈಟಲ್ ಇಟ್ಕೊಂಡಿದ್ದು ಅಥಣಿ ಅಂತ? ಅಥಣಿ ಅಂದ್ರೆ ಇದು ಒಬ್ಬ ರೈತರು ಯಾವ ತರ ಕಷ್ಟಪಡ್ತಿರೋದು, ಎಲ್ಲಾ ಕಡೆಗೂ ತುಂಬಾ ತೊಂದರೆಗಳಿದೆ, ಆದ್ರೆ ಆ ಭಾಗದಲ್ಲಿ ಜಾಸ್ತಿ ಇದೆ. ಆ ಮುಖಾಂತರ ನಾವು ಆ ಟೈಟಲ್ನ ಚಾಯ್ಸ್ ಮಾಡಿದ್ವಿ. ಓಕೆ, ಧನ್ಯವಾದ, ಥ್ಯಾಂಕ್ ಯು. ನಾಯಕನಾಗಿ ಡೈರೆಕ್ಷನ್ ಮಾಡಿದ್ದೀನಿ. ಈಗ ನಮ್ಮ ಸಿನಿಮಾದ ನಮ್ಮ ಪ್ರೊಡ್ಯೂಸರ್ ಕೂಡ ಒಬ್ಬ ರೈತರು. ನಾನು ಅವ್ರಿಗೆ ಕತೆ ಹೇಳಿದಾಗ ರೈತರ ಬಗ್ಗೆ ಕತೆ ಇದೆ, ನಾನು ಮಾಡ್ತೀನಿ ಅಂತ ಅವ್ರು ಮುಂದೆ ಬಂದು ನಮಗೆ ಸಪೋರ್ಟ್ ಮಾಡಿಕೊಟ್ಟಿದ್ದಾರೆ. ಧರಣಿ ಮಂಡಲ ಮಧ್ಯದೊಳಗೆ ಅಂದ್ರೆ ಈ ಭೂಮಿಲಿ ಯಾವ್ಯಾವ ತರ ಕಷ್ಟಪಡ್ತಾ ಇದ್ದಾರೆ ರೈತರು ಭೂಮಿಗೋಸ್ಕರ, ಅದ್ರ ಬಗ್ಗೆ. ಏಕೆಂದ್ರೆ ಈಗ ನಾವು ಎಷ್ಟೋ ಕಡೆ ನೋಡಿದೀವಿ, ಉಳಿಯವನೇ ಭೂಮಿ ಒಡೆಯ ಅಂತ ಕಾನ್ಸೆಪ್ಟ್ ಬಂದ್ಮೇಲೆ ಇಷ್ಟು ಜನಕ್ಕೆ ಅವರು ಸರ್ಕಾರ ಮಾಡ್ಕೊಟ್ಟಿರ್ಬೋದು, ಬಟ್ ಜನಗಳಿಗೆ ಅಲ್ಲಿರೋರೇ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಅದರಿಂದ ಜನ ತುಂಬಾ ತೊಂದರೆಯಲ್ಲಿದ್ದಾರೆ. ಅವ್ರಿಗೆ ಇನ್ನೂ ಅದು ಕ್ಲಾರಿಟಿ ಸಿಕ್ಕಿಲ್ಲ ಇಲ್ಲಿವರೆಗೂ. ಅವಾಗ ಹೇಳಿದ್ದಾರೆ ಉಳಿಯವನೇ ಭೂಮಿ ಒಡೆಯ ಅಂತ, ಆದ್ರೆ ಯಾರಿಗೂ ಇನ್ನೂ ಎಷ್ಟೋ ಜನಗಳಿಗೆ ಅವ್ರ ಜಮೀನುಗಳು ಅವ್ರಿಗೆ ಸಿಕ್ಕಿಲ್ಲ. ಆ ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ಇದೆ ಸರ್ ಸ್ವಲ್ಪ.
ಹ್ಮ್ ಇಲ್ಲ ಸರ್ಕಾರ ಅನ್ನೋದ್ಕಿಂತಲ್ವೇ ಇದು ಅವರು ಒಂದು ಯೋಜನೆ ಮಾಡಿದ್ರು, ಅದರಿಂದ ಜನಗಳಿಗೆ, ಅದರಿಂದ ಎಷ್ಟು ಜನಕ್ಕೆ ಒಂದು 100ರಲ್ಲಿ ಒಂದು 50% ಮಾತ್ರ ಜನಗಳಿಗೆ ಅದು ಜಮೀನು ಸಿಕ್ಕಿದೆ, ಮಿಕ್ತರಿ ಸಿಕ್ಕಿಲ್ಲ. ಆದ್ರೆ ನಾವು ಅಂದ್ಕೊಂಡಿದ್ವಿ ಅದು ಅವಾಗ ಮಾಡ್ಬಿಟ್ಟಿದ್ರೆ ಎಲ್ಲಾ ಜನಗಳು ಸಿಕ್ಬಿಟ್ಟಿದೆ, ಎಲ್ಲರೂ ಖುಷಿಯಾಗಿದ್ದಾರೆ ಅಂತ ಅಂದ್ಕೊಂಡಿದ್ವಿ. ಎಷ್ಟೋ ಜನ ಈಗಲೂ ಒದ್ದಾಡ್ತಿದ್ದಾರೆ. ಎಕ್ಸಾಂಪಲ್, ನಾನು ಕೂಡ ಒದ್ದಾಡ್ತಾ ಇದ್ದೀನಿ ಸಿನಿಮಾದಲ್ಲಿ ನಮ್ಮ ಜಮೀನಿಗೋಸ್ಕರ ನಾನು ಕೂಡ ಒದ್ದಾಡ್ತಾ ಇದ್ದೀನಿ. ಯಾಕೆಂದ್ರೆ ಅವಾಗ ಮಾಡಿರೋ ತಪ್ಪುಗಳು ನಮ್ಮಿಂದ ಸರಿ ಮಾಡ್ಕೊಳಕ್ಕಾಗಿಲ್ಲ. ಯಾವ್ದ್ರ ಹೇಳ್ಬೇಕು, ನನಗೂ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ನಮ್ದು ತುಮಕೂರು ದಾವಣಗೆರೆ ಅಂತ ನಮ್ದು 4 ಎಕರೆ ಇದೆ. ಇದೇ ರೀತಿ ಎಷ್ಟೋ ಜನಗಳಿಗೆ ಸಿಕ್ಕಾಪಟ್ಟೆ ತೊಂದರೆಗಳು ಆಗ್ತಾ ಇದೆ ಸರ್. ಅದರಿಂದ ಒಂದು ಮಾಡಿರೋಂಥ ಸಿನಿಮಾ, ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಕನ್ನಡ ಸಿನಿಮಾ ನೋಡ್ತಿರೋ ಜನ ಕಡಿಮೆ ಆಗಿದ್ದಾರೆ. ದಯವಿಟ್ಟು ಕನ್ನಡ ಸಿನಿಮಾ ನೋಡಿ. ಬೇರೆ ಭಾಷೆನ ನೋಡೋದಕ್ಕಿಂತ ನಮ್ಮ ಕನ್ನಡದನ್ನ ಬೆಳೆಸಿದ್ರೆ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀವಿ ಅಂತ ಹೇಳ್ತೀವಿ ಸರ್. ಬೇರೆ ಬಿಸ್ನೆಸ್ ಏನೂ ಇಲ್ಲ ಸರ್. ನಾನು ಒಂದು 8 ಹಸು ಇದ್ದು, ಸ್ವಲ್ಪ ವ್ಯವಸಾಯ ಸಣ್ಣ ಪುಟ್ಟ ಮಾಡ್ತೀನಿ. ಇನ್ನು ಜಮೀನಿಂದ ಆಗಿರ್ಬೋದು, ಇನ್ನೊಂದು ಸಣ್ಣ ಪುಟ್ಟ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದೀನಿ, ಇಲ್ಲ ಅಂತ ಏನಿಲ್ಲ ಸರ್. ಹೌದೌದು, ಇಲ್ಲ ಫೇಸ್ ಮಾಡಿದ್ದೀನಲ್ಲ ಸರ್, ತೆರಿಗೆ ಥರ ಪ್ರಯತ್ನ ಮಾಡಿದ್ದೀನಿ. ಈಗ ಟ್ರೈಲರು ಸರ್, ರೈತ ಪರ ಕಾಳಜಿ ಹೊಂದಿರೋಂಥ ಸಿನಿಮಾ ಕತೆ ಕೇಳಿದೆ. ರೈತರಿಗೆ ಇದರಿಂದ ಒಂದು ಮೆಸೇಜು ಇದೆ. ಪ್ರತಿಯೊಬ್ಬರು ಸರ್, CM ಕೂಡ ಕುಂತ್ಕೊಂಡು ನೋಡಿ ಇದನ್ನು ರೈಟ ರಾಂಗ ಅಂತ ಹೇಳ್ಬೋದು ಸರ್. ನಾನು ಸೈಡ್ ರೋಲ್ ಮಾಡಿದ್ದೀನಿ ಸರ್. ನನಗೇನು ಸಂಪೂರ್ಣ ಆಸಕ್ತಿ ಏನಿರಲಿಲ್ಲ, ಆದ್ರೂ ಸರ್ ರೈತ ಪರ ಕಾಳಜಿ ಅನ್ನೋ ಸಿನಿಮಾಗೆ ಬಂಡವಾಳ ಹಾಕಿದ್ದೀರಾ, ಯಾವುದನ್ನ ಒಂದು ರೋಲ್ ಮಾಡಿ ಸರ್ ಅಂತ ಒತ್ತಾಯ ಮಾಡಿದ್ರು. ನಾನು ಆದ್ದರಿಂದ ಸೈಡ್ ರೋಲ್ ಮಾಡಿದ್ದೀನಿ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಸರ್ ನಿಮಗೆ. ಅಂದರೆ ನಾನು ಅದೇ ಇದೆ ಅಂತ ಪಾತ್ರ ಯಾವತ್ತೂ ಇದು ಮಾಡಲ್ಲ. ಪಾಲಿಗೆ ಬಂದಿದ್ದ ಪಂಚಾಮೃತ, ಕಾಯಕವೇ ಕೈಲಾಸ ಅಂದ್ಕೊಂಡು ಬಂದಿದ್ದ ಪಾತ್ರನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಯಾಕಂದರೆ ಆವಾಗಿಂದನೂ ನಮ್ಮಪ್ಪ ಹೇಳ್ಕೊಟ್ಟಿದ್ದೋದೆ, ನಾನು ನಮ್ಮ ಮಕ್ಳಿಗೆ ಹೇಳ್ಕೊಡೋದೋದೆ, ಏನು ಬರ್ತೋ ಜೀವನದಲ್ಲಿ ಫ್ಲೋ ಜೊತೆ ಹೋಗ್ತಾ ಇರಿ ಅಂತ. ಅದೇ ರೀತಿ ಒಂದು ಫ್ಲೋ ಜೊತೆ ಹೋಗ್ತಾ ಇರೋದು ನಮ್ಮ ಕರ್ತವ್ಯ. ಅದೇ ರೀತಿ ಅನ್ನದಾತರಿಂದ ನನಗೆ 1-2 ದಿನ ಅನ್ನ ಸಿಕ್ಕಿದೆ. ಯಾಕಂದರೆ ಅವ್ರು ಕೊಡೋ ಸಂಭಾವನೆ, ಯಾಕಂದರೆ ಅದು ಒಂದು ಪ್ಯೂರಿಟಿ ಇರುತ್ತೆ. ಯಾಕಂದರೆ ಒಬ್ಬ ರೈತ ಸಿನಿಮಾ ಮಾಡಿರುವಂಥವ್ರು, ಆ ಒಂದು ಪ್ಯೂರಿಟಿ ನಿಜವಾಗ್ಲೂ ಖುಷಿ ಕೊಡುವಂಥದ್ದು. ಟ್ರೈಲರ್ ನೋಡಿದ್ರೆ ಒಂದು ಕುತೂಹಲ ಇದೆ. ಯಾಕಂದರೆ ಕತೆ ಬಗ್ಗೆ ನನಗೆ ಪೂರ ಹೇಳಿಲ್ಲ, ಬಿಟ್ಕೊಟ್ಟು ಇಲ್ಲ ಡೈರೆಕ್ಟ್ರು. ಯಾಕಂದರೆ ಬಿಟ್ಕೊಡೋದು ಇಲ್ಲ, ಗೊತ್ತಲ್ವಾ ಬೇರೆ ಕೋ ಆರ್ಟಿಸ್ಟ್ಗಳ ಹತ್ರ, ಅದಲ್ಲೇ ಒಂದು ಸಸ್ಪೆನ್ಸ್ ಆಗಿರಲಿ ಅಂತ. ಬಟ್ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಹೊಸ ಟೀಮು. ಮೇಯ್ನಾಗೆ ನಮ್ಮ ಅನ್ನದಾತರಿಗೆ ಒಳ್ಳೇದಾಗಬೇಕು, ಅವ್ರಿಗೆ ಒಳ್ಳೇದಾಗಿ ಈ ಸಿನಿಮಾಯಿಂದ ಇನ್ನೊಂದಷ್ಟು ಗಳಿಸಿ, ಇನ್ನೂ ಒಂದಷ್ಟು ಜಮೀನು ತಗೊಳ್ಳಿ, ಇನ್ನೂ ಒಂದಷ್ಟು ಒಳ್ಳೆ ದೊಡ್ಡ ದೊಡ್ಡ ಸಿನಿಮಾ ಮಾಡಲಿ ಅಂತ ಕೇಳ್ಕೊತೀನಿ. ಅದೇ ರೀತಿ ಡೈರೆಕ್ಟ್ರು ಕೂಡ ಭಾಳ ಸಪೋರ್ಟಿಂಗ್ ಆಗಿದ್ದಾರೆ ಅವರ ಟೀಮ್ಗೆ, ಪ್ರತಿಯೊಬ್ಬರೂ ಕೂಡ. ಬಟ್ ಇನ್ನೂ ಒಂದಷ್ಟು ಜನ ಬರಬೇಕಿತ್ತು ಅಂತ ಹೇಳಿದ್ರು. ಇನ್ನೂ ಒಂದಷ್ಟು ಯಾರು ನಾವು ಆ್ಯಕ್ಟ್ ಮಾಡಿದ್ರಲ್ಲ, ಬಹುಶಃ ಅವರವರು ಕೆಲವು ಬ್ಯುಸಿ ಇದರಿಂದ ಬಂದಿಲ್ಲ. ಬಟ್ ಏನಿವೆ ಅವ್ರ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ ಟೀಮ್ಗೆ. ಒಳ್ಳೆಯದಾಗಲಿ ಎಲ್ಲರಿಗೂ. ಸಿನಿಮಾ ಆದಷ್ಟು ಬೇಗ ತೆರೆ ಕಾಣುತ್ತೆ. ಮುಂದಿನ ಯಾವತ್ತು ರಿಲೀಸು ಅಂತ ಮುಂದಿನ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ.